ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನಾನು ಚಳವಳಿ ಮಾಡುವಾಗ ಡಿಕೆಶಿ ಇನ್ನೂ ಹುಟ್ಟೇ ಇರಲಿಲ್ಲ. ಕರ್ನಾಟಕ ಬಂದ್ ಬಗ್ಗೆ ವಾಟಾಳ್ ನಾಗರಾಜ್ ಕೊಟ್ಟ ಸ್ಪಷ್ಟನೆ. ಕಾವೇರಿ ಕೊಳ್ಳದ ಕದನ ರಾಜಕೀಯದಲ್ಲಿ ದಗದಗಸೋದಕ್ಕೆ ಶುರುವಾಗಿದೆ. ಸರ್ಕಾರದ ನಿರ್ಧಾರದ ಮೇಲೆ ಅನ್ನದಾತರ ಮುಂದಿನ ನಡೆ ನಿಂತಿದೆ. ಕಾವೇರಿಗಾಗಿ ನಾವು, ನಮಗಾಗಿ ಕಾವೇರಿ ಅನ್ನೋ ಹೆಜ್ಜೆ ಇಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಹೀಗಾಗಿ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಸಭೆಯ ಬಳಿಕ ಮಾತನಾಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಕನ್ನಡ ಪರ ಸಂಘಟನೆ ಬಗ್ಗೆ ಬಂದ್ಗೆ ಒಂದು ಕಡೆ ಕರೆ ಕೊಟ್ಟಿದ್ದು, ನಾನು ಅವರನ್ನ ವಿನಂತಿ ಮಾಡ್ತೀನಿ, ಬಂದ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಇನ್ನು ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ವಾಟಾಳ್ ನಾಗರಾಜ್, ನಮ್ಮ ರಾಜ್ಯದಲ್ಲಿ ಯಾರು ಕೇಳುವವರು ಇಲ್ಲ ಅಂತ ನೋವಾಗಿದೆ. ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಆಗಸ್ಟ್ 13ನೇ ತಾರೀಕು ನಾವು ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ. ಅಖಂಡ ಕರ್ನಾಟಕ ಬಂದ್ಗೆ ಇಡೀ ರಾಜ್ಯದಾದ್ಯಂತ ಬೆಂಬಲ ಇದೆ. ಮೈಸೂರಿನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಬಂದ್ ಮಾಡಲಿಕ್ಕೆ ಸಜ್ಜಾಗಿದೆ ಅಂತ ಹೇಳಿದ್ರು. ನಾನು ಚಳವಳಿ ಮಾಡುವಾಗ ಇನ್ನು ಡಿಕೆಶಿ ಹುಟ್ಟೇ ಇರಲಿಲ್ಲ. ನೋಡಿ, ಮುಂದುವರೆದು ಮಾತನಾಡಿದಂತಹ ವಾಟಾಳ್ ನಾಗರಾಜ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೋರಾಟ ಮಾಡಬೇಡಿ ಅಂತ ಹೇಳ್ತಿದ್ದಾರೆ, ನೀರು ಹೆಚ್ಚಾಗಿದೆ ಅಂತ ಹೇಳ್ತಾರೆ. ನಮ್ಮೂರಿನ ನಾಲೆಗಳಲ್ಲಿ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡ್ತಿದ್ದಾರೆ. ಈ ನೀರು ಸಮುದ್ರಕ್ಕೆ ಸೇರಬಾರ್ದು ಅಂತ ಮೇಕೆದಾಟು ಕಟ್ಟಬೇಕು ಅಂತ ಚಿಂತನೆ ಮಾಡ್ತಿರೋದು. ನೀರನ್ನ ತಮಿಳುನಾಡಿಗೆ ಹರಿಸಬಾರ್ದು. ನೀರು ಬಂದಿದೆ ಅಂತ ನಾವು ಬಂದು ವಾಪಸ್ ತೆಗೆದುಕೊಳ್ಳೋದಿಲ್ಲ. ನನಗಿಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಏನು ಗೊತ್ತು? ನಾನು ಚಳವಳಿ ಮಾಡುವಾಗ ಡಿಕೆಶಿ ಇನ್ನೂ ಹುಟ್ಟೇ ಇರಲಿಲ್ಲ ಅಂತ ಕಿಡಿಕಾರ್ತಾರೆ. ಇನ್ನು ಹೋರಾಟಗಾರರು ಕೊಚ್ಚಿಕೊಂಡು ಹೋಗ್ತೀರಾ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ. ನನಗಿಂತ ಚಳವಳಿ ಮಾಡಿದ್ದೀನಿ ಅಂತ ಹೇಳಿ ನಾನು ಇವತ್ತೇ ಸಾರ್ವಜನಿಕವಾಗಿ ಶರಣಾಗ್ತೀನಿ, ಕರ್ನಾಟಕದಲ್ಲಿ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ರು. ಇನ್ನು ಮುಂದುವರೆದು ಮಾತಾಡಿದಂಥ ಅವರು, ಮೈಸೂರಿಗೆ PM ಮತ್ತು CM ಬಂದು ಹೋದ್ರು, ಆದರೆ ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನ ಅಭಿವೃದ್ಧಿಗೆ ಕೇಂದ್ರದಿಂದ ಹಣ ಕೊಡ್ತೀವಿ ಅಂತ ಬಹಿರಂಗವಾಗಿ ಹೇಳಬೇಕಾಗಿತ್ತು. ನಿನ್ನೆ ವಿವೇಕಾನಂದ ಸ್ಮಾರಕ ಕಾರ್ಯಕ್ರಮದಲ್ಲಿ ಸೌಜನ್ಯಕ್ಕಾದರೂ ಸಿದ್ದರಾಮಯ್ಯ ಹೆಸರು ಹೇಳಬೇಕಾಗಿತ್ತು. ಕಾವಿ ಬಟ್ಟೆ ಹಾಕಿದಂತಹ ಸ್ವಾಮೀಜಿಗಳು ಸಿದ್ದರಾಮಯ್ಯನವರನ್ನ ಬೆಂಬಲ ಕೊಟ್ಟಿದ್ರು ಅಂತ ಹೇಳಲಿಲ್ಲ ಅಂತ ಹೇಳಿದ್ರು. ಇನ್ನು CM ಬಂದು JCBಯಿಂದ ಹಾರ ಹಾಕಿಸ್ಕೊಂಡು ಹೋದ್ರು. ಮೈಸೂರಿನಲ್ಲಿ ಸುತ್ತೂರಿನ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿಯವರ ಪ್ರತಿಮೆ ಮುಚ್ಚಿ ಹಗ್ಗದಿಂದ ಕಟ್ಟಿದ್ದಾರೆ. ನೋಡಿದ್ರೆ ಕಣ್ಣೀರು ಬರುತ್ತೆ. ಮೈಸೂರನ್ನ ಗಾಂಜಾ ತಯಾರು ಮಾಡುವ ನಗರ ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ಪೊಲೀಸರು ಅದನ್ನ ಹಿಡಿತಾರೆ. ಮೋದಿ ಬರ್ತಾರೆ, CM ಕೈ ಹಿಡ್ಕೋತಾರೆ, ಸ್ವಾಮೀಜಿಗಳಿಗೆ ಕೈ ಮುಗಿತಾರೆ, ಹೋಗ್ತಾರೆ. ಮೈಸೂರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ವ್ಯಂಗ್ಯವನ್ನ ಆಡಿದ್ರು. ಒಟ್ಟಾರೆಯಾಗಿ ನಾನು ಚಳವಳಿ ಮಾಡುವ ಸಂದರ್ಭದಲ್ಲಿ ಡಿಕೆಶಿ ಇನ್ನೂ ಹುಟ್ಟೇ ಇರಲಿಲ್ಲ. ಈ ರೀತಿ ನಮ್ಮ ಬಗ್ಗೆ ಮಾತಾಡೋದು ಬೇಡ, ನಾವು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಆಗಸ್ಟ್ 13ನೇ ತಾರೀಕು ಅನ್ನುವಂಥ ಹೇಳಿಕೆಯನ್ನ ಇದೀಗ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂಥದ್ದು. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.